ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿಯ ಈ ಹೊಸ ಪ್ರಪೋಸಲ್ ನಿಮ್ಮ ಇನ್ ಹ್ಯಾಂಡ್ ಸ್ಯಾಲರಿಯನ್ನ ಕಮ್ಮಿ ಮಾಡಬಹುದು. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಒಂದು ಇಂಟ್ರೆಸ್ಟಿಂಗ್ ಪ್ರಪೋಸಲ್ ತಂದಿದೆ. ಅದೇ ಪೇರೋಲ್ ಲಿಂಕ್ SIP. ಇದನ್ನ ಒಂಥರ ನಿಮ್ಮ EPF ಡಿಡಕ್ಷನ್ ತರ ಅಂದ್ಕೊಳ್ಳಿ. ಪ್ರತಿ ತಿಂಗಳು ಸ್ಯಾಲರಿ ನಿಮ್ಮ ಅಕೌಂಟ್ಗೆ ಬರೋ ಮೊದಲು ಒಂದು ಫಿಕ್ಸ್ಡ್ ಅಮೌಂಟ್ ನೇರವಾಗಿ ನೀವು ಸೆಲೆಕ್ಟ್ ಮಾಡಿದಂತ ಮ್ಯೂಚುವಲ್ ಫಂಡ್ ಸ್ಕೀಮ್ಗೆ ಇನ್ವೆಸ್ಟ್ ಆಗುತ್ತೆ. ಇದೇನು ಹೊಸ ಪ್ರಪೋಸಲ್ ಅಂತ ಕೇಳಿದ್ರೆ, ಈಗಾಗಲೇ ಈ ಪ್ರಪೋಸಲ್ ಲಿಸ್ಟೆಡ್ ಕಂಪನಿಗಳು, EPFO ರಿಜಿಸ್ಟರ್ಡ್ ಫಾರ್ಮ್ಗಳು ಮತ್ತು AMCಗಳ ಎಂಪ್ಲಾಯಿಗಳಿಗೆ ಮಾತ್ರ ಅನ್ವಯ ಆಗುವಂತೆ ಸೂಚಿಸಲಾಗಿದೆ. ಹಾಗಾದ್ರೆ ಇದು ಕಂಪಲ್ಸರಿನಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಪ್ರಪೋಸಲ್ನ ಪ್ರಕಾರ ಇಂಟ್ರೆಸ್ಟೆಡ್ ಎಂಪ್ಲಾಯೀಸ್ ಮಾತ್ರ ಇದನ್ನ ಆಯ್ಕೆ ಮಾಡ್ಕೋಬಹುದು. ಆದ್ರೆ ಈ ಪ್ರಪೋಸಲ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ. ಸೆಬಿ AMCಗಳಿಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಕ್ಯಾಶ್ ಕೊಡೋ ಬದಲು ಮ್ಯೂಚುವಲ್ ಫಂಡ್ ಯೂನಿಟ್ಸ್ ನಲ್ಲಿ ಕಮಿಷನ್ ಕೊಡುವಂತ ಅವಕಾಶವನ್ನ ಕೊಡಲಾಗಿದೆ ಈ ಪ್ರಪೋಸಲ್ನಲ್ಲಿ. ಅಂದ್ರೆ ಡಿಸ್ಟ್ರಿಬ್ಯೂಟರ್ ನಿಮಗೆ ಮಾರುವಂತ ಅದೇ ಪ್ರಾಡಕ್ಟ್ ನಲ್ಲಿ ಪೇಮೆಂಟ್ ಅನ್ನ ಪಡಿತಾರೆ. ಇನ್ನು ಸೇಫ್ಟಿ ಬಗ್ಗೆ ಕೂಡ ಸೆಬಿ ಗಮನ ಹರಿಸಿದೆ. ನಿಮ್ಮ KYC ವೆರಿಫೈ ಆಗಿರಬೇಕು, ಎಂಪ್ಲಾಯರ್ ರಿಲೇಶನ್ಶಿಪ್ ವ್ಯಾಲಿಡೇಟ್ ಆಗಿರಬೇಕು ಅಂಡ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಆಗ್ತಾ ಇರಬೇಕು. ಅಂದ್ರೆ ಯಾರಿಗೂ ಫ್ರೀ ಪಾಸ್ ಇಲ್ಲಿಲ್ಲ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂದ್ರೆ AMFI ಈ ಪ್ರಪೋಸಲ್ ಓಕೆ ಅಂದ್ರೆ ಅದರ ಆಪರೇಷನಲ್ ಡೀಟೇಲ್ಸ್ ಗಳನ್ನ ಸೆಬಿ ಜೊತೆಗೆ ಫೈನಲೈಸ್ ಮಾಡಲಿದೆ. ಈ ಪ್ರಪೋಸಲ್ ಇನ್ನೂ ಕೂಡ ಡಿಸ್ಕಷನ್ ಸ್ಟೇಜ್ ನಲ್ಲಿ ಇದೆ. ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ಇದೇ 10ನೇ ತಾರೀಕು ಜೂನ್ 10ರವರೆಗೂ ಓಪನ್ ಇರುತ್ತೆ. ನಿಮ್ಮ ಕಂಪನಿ ಈ ಆಪ್ಷನ್ ಕೊಟ್ರೆ ನೀವು ಆಯ್ಕೆ ಮಾಡ್ಕೋತೀರಾ? ಕಮೆಂಟ್ ನಲ್ಲಿ ಹೇಳಿ. ಇನ್ನಷ್ಟು ಇಂತಹ ಅಪ್ಡೇಟ್ಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.